ಉದ್ಯಾವರ ಶ್ರೀ ಅರಸು ಮಂಜುಷ್ಣಾರ್ ಮಾಡದ ಬಳಿಯಲ್ಲಿ ಅನಾದಿ ಕಾಲದಿಂದ ಇದ್ದ ದಫನ ಭೂಮಿ ಹಾಗೂ ಹತ್ತಿರದಲ್ಲೇ ಇರುವ ಹಿಂದೂ ರುದ್ರಭೂಮಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸ್ಥಳೀಯ ಪಂಚಾಯತ್ ಹಾಗೂ ನಾಗರಿಕರ ಮಧ್ಯೆ ಏರ್ಪಟ್ಟಿದ್ದ ವ್ಯಾಜ್ಯ ಹೈಕೋರ್ಟ್ ಮೆಟ್ಟಲೇರಿ ನಾಗರಿಕರಿಗೆ ನ್ಯಾಯ ದೊರಕಿದ್ದರೂ ಇದೀಗ ಯಥಾಸ್ಥಿತಿ ಕಾಪಾಡಬೇಕಾದ ಸ್ಥಳೀಯಾಡಳಿತ ಮಕ್ಕಳಿಗೆ ಆಟವಾಡಲು ಸ್ಮಶಾನವನ್ನು ಸಮತಟ್ಟು ಮಾಡಿದ್ದು ಸ್ಥಳೀಯರ ಕೆಂಗಣ್ಣಿಗೆ ಕಾರಣವಾಗಿದೆ. ಈ ಕಾರಣಕ್ಕಾಗಿ ಬುಧವಾರ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಕಾಸರಗೋಡು ಜಿಲ್ಲಾ ಬಿಜೆಪಿ ನಾಯಕಿ ಅಶ್ವಿನಿ ಎಂಎಲ್ ಆಗಮಿಸಿದಾಗ ಸ್ಥಳೀಯರು ಘಟನೆಯನ್ನು ವಿವರಿಸಿದ್ದು ಹೀಗೆ. അവരെന്നെ സാമ്രാജ്യത്തിലാക്കിയത് അങ്ങനെ ആക്കിയാൽ തെറ്റല്ല. അത് ഞാൻ പറഞ്ഞത് ഇതിനെ എടുത്തതിനവർ ആക്കി തരണം. അത് അവർ തെറ്റ് തന്നെ. അത് പിന്നെ ಅದೆಲ್ಲ ನಾವು ಮಾಡ್ತಾರೆ ಕರ್ಮಿಗಳದು ಅದು ಲೈನ್ ನೋಡುದು ಅಪ್ಪ ಇದೆಲ್ಲ ಎಲ್ಲವರ ಅವಕಾಶ ಇಲ್ಲ ಮಾಡತ್ತಲ್ಲ ಮಣ್ಣಲ್ಲೇ ಸಮಾಧಿ ಇವತ್ತು ಇಂದು ರುದ್ರಭೂಮಿ ಆಗಿದಂತಹ ಮಾಡ ಮಣ್ಣಿನಲ್ಲಿ ನಾವೆಲ್ಲರೂ ಕೂಡ ಸೇರಿರುವಂಥದ್ದು. ಇವತ್ತು ಇಲ್ಲಿ ಇಷ್ಟು ಬೆಳಿಗ್ಗೆ ಆಗಿದ್ರೂ ಕೂಡ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ಇಲ್ಲಿಯ ಸಮಸ್ಯೆ ಏನು ಅಂತ ಹೇಳಿ ನಿಮಗೆ ಊಹೆ ಮಾಡ್ಬೋದು. ಕಳೆದ ಎಷ್ಟೋ ವರ್ಷಗಳಿಂದ ಈ ರುದ್ರಭೂಮಿಯ ಪ್ರಶ್ನೆಗಳು ಹಾಗೇ ಉಳಿದಿರುವಂಥದ್ದು. ಇದಕ್ಕೆ ಒಂದು ಕ್ಲೋಸಿಂಗ್ ಅಂತ ಹೇಳುವಂಥದ್ದು ಯಾರಲ್ಲೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗದಂಥ ವಿಷಯ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಇದು ಹಿಂದೂ ರುದ್ರಭೂಮಿ ಹಿಂದೂಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿ ಈ ಒಂದು ರುದ್ರಭೂಮಿಯಲ್ಲಿ 2.70 ಎಕರೆ ಸ್ಥಳ ನಮಗೆ ಇಲ್ಲಿರುವಂಥದ್ದು. ಈಗಾಗಲೇ ಆ್ಯಕ್ಚುಲಿ ನಮಗೆ ಬೈಲದಲ್ಲಿ ನೋಡಿದರೆ ಒಂದು 50 ಮೀಟರಷ್ಟು ದೂರದಲ್ಲಿ ಈ ರುದ್ರಭೂಮಿಯ ಹತ್ತಿರದಲ್ಲಿ ಮನೆಗಳಿರಬಾರ್ದು ಅಂತ ಹೇಳುವಂಥದ್ದು ಇರುವಂಥದ್ದು. ಆದರೂ ಕೂಡ ಈ ಒಂದು ರುದ್ರಭೂಮಿಯ ಸುತ್ತಮುತ್ತಲು ಮನೆ ಕಾಣ್ತಾ ಇರ್ಬೋದು. ಈ ಮನೆಗೆ ಯಾರು ನಂಬರ್ ಕೊಟ್ಟಿರುವಂಥದ್ದು, ಪರ್ಮಿಷನ್ ಕೊಟ್ಟಿರುವಂಥದ್ದು ಕೂಡ ಒಂದು ನಿಗೂಢವಾಗಿರುವಂಥದ್ದು. ಯಾಕಂತ ಹೇಳಿದರೆ ಎಲ್ಲೂ ಕೂಡ ನಾವು ನೋಡಿದರೆ ರುದ್ರಭೂಮಿಯ ಹತ್ತಿರದಲ್ಲಿ ಮನೆಗಳಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಓಕೆ, ಅದು ಇರಲಿ ಅಂತ ಹೇಳಿ ಲಾಸ್ಟಿಗೆ ನಾವು ಅದನ್ನು ಕೂಡ ನಾವು ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕೊನೆಗೆ ಈ ಮೈದಾನ ಅಂದರೆ ಈ ರುದ್ರಭೂಮಿಯಲ್ಲೇ ಮೈದಾನವನ್ನು ಮಾಡಿಕೊಂಡು ಮಕ್ಕಳು ಆಟಾಡ್ತಾ ಇದ್ರು. ಸೊ ಮಕ್ಕಳಲ್ವ ಆಟಾಡ್ತಾ ಇದ್ದಾರೆ ಅಂತ ಹೇಳುವ ನಿಟ್ಟಿನಲ್ಲಿ ಅದನ್ನು ಕೂಡ ಬಿಟ್ಟುಕೊಡೋ ಸಂದರ್ಭದಲ್ಲಿ ಇಲ್ಲಿ ಹೊತ್ತಿಸಬಾರ್ದು, ಇಲ್ಲಿ ಮಕ್ಕಳು ಆಟಾಡುವಂಥ ಮೈದಾನ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಕೂಡ ತಂದಾಗ ಇಲ್ಲಿ ಇದು ರುದ್ರಭೂಮಿ, ಇದು ಮೈದಾನ ಅಲ್ಲ ಅಂತ ಹೇಳುವಂತಹ ಕ್ಲಾರಿಟಿಯನ್ನು ಕೊಟ್ಟಿರೋ ಕಾರಣ ಕೊನೆಗೆ ಇಲ್ಲಿ 2 ತಂಡಗಳಾಗಿ ಒಂದು ತಂಡ ಬಂದು ನಾವಿಲ್ಲಿ ಆಟಾಡ್ತೇವೆ ಅಂತ ಹೇಳಿ ದೊಡ್ಡವರು ಕೂಡ ಸೇರಿಕೊಂಡು ಇಲ್ಲಿ ಇಶ್ಯೂನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆವತ್ತಿನ ಸಂದರ್ಭದಲ್ಲಿದ್ದಂಥ DC ಹತ್ರನೂ ಮತ್ತು SP ಹತ್ರನ ಮಾತಾಡಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಸಾರ್ವಜನಿಕರಿಗೆ ಇಲ್ಲಿ ಉಪದ್ರ ಆಗ್ತಾ ಇರುವಂಥದ್ದು. ನಮಗೆ ಹಿಂದೂ ರುದ್ರಭೂಮಿ ಅಂತ ಹೇಳುವಂಥ ಈ ಒಂದು ಮಂಜೇಶ್ವರದಲ್ಲಿ ಮಾಡದಲ್ಲಿ ಮಾತ್ರ ಇರುವಂಥದ್ದು. ನಾವೆಲ್ಲವೂ ಕೂಡ ಇಲ್ಲೇ ತೊಗೊಂಡು ಬಂದು ದಹನ ಮಾಡುವಂಥದ್ದು ಮತ್ತು ಇಲ್ಲಿ ಮಣ್ಣಲ್ಲಿ ಹೂತುವಂಥದ್ದು, ಸಾಂಪ್ರದಾಯಿಕವಾಗಿ ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನು ಇಲ್ಲೇ ಮಾಡುವಂಥದ್ದು. ಸೊ ಅದನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಇದು ಪಂಚಾಯತ್ ಅಸೆಟ್ನಲ್ಲಿ ಇರುವ ಕಾರಣ ಇವತ್ತಿಷ್ಟು ನಮಗೆ ತೊಂದರೆ ಆಗ್ತಾ ಇರುವಂಥದ್ದು. ಎಲ್ಲಿಯಾದರೂ ಈ ಕಮಿಟಿಯ ಅಸೆಟ್ನಲ್ಲಿ ಇರ್ತಿದ್ರೆ ಇದಕ್ಕೆ ಯಾವಾಗಲೂ ನಾವು ಸುರಕ್ಷಿತವಾದಂತಹ ಕಾಂಪೌಂಡ್ ಬೌಂಡ್ರಿಗಳನ್ನು ಹಾಕಿಕೊಂಡು ಸುರಕ್ಷತೆಯನ್ನು ಮಾಡ್ಕೊಳ್ತಾ ಇದ್ವಿ. ಇದು ಹೈಕೋರ್ಟ್ಗೆ ಹೋಗಿ ಕೂಡ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡುವಾಗ ಇದಕ್ಕೆ ನಮ್ಮ ಕಮಿಟಿಗೆ ಅನುಕೂಲವಾದಂಥ ತೀರ್ಪು ಬಂದಿರುವಂಥದ್ದು. ಆ ತೀರ್ಪು ಬಂದು 2 ವರ್ಷ ಆದರೂ ಕೂಡ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಪಂಚಾಯತ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥದ್ದು ಬಹಳ ಒಂದು ಬೇಸರದ ಸಂಗತಿ. ಯಾಕಂತ ಹೇಳಿದರೆ ಬೇರೆ ಯಾವುದಾದ್ರೂ ವಿಷಯಗಳಾಗ್ತಿದ್ರೆ ಈಗಾಗಲೇ ಆ ವಿಷಯಗಳನ್ನು ಹೈಕೋರ್ಟಿನ ತೀರ್ಪು ಬಂದ ಕೂಡಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು. ಇದೊಂದು ರುದ್ರಭೂಮಿ ಆದ ಕಾರಣ ಅಥವಾ ಬೇರೆ ಏನೋ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ವಿಷಯವನ್ನು ಇಟ್ಟುಕೊಂಡು ಯಾಕೆ ನಾವು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪಂಚಾಯತ್ ಆಗಿರ್ಬೋದು ಅಥವಾ ಬ್ಲಾಕ್ ಆಗಿರ್ಬೋದು ಮತ್ತೊಂದು ಮಗದೊಂದು ಆಗಿರ್ಬೋದು ಅಥವಾ ಇಲ್ಲಿನ MLA ಆಗಿರ್ಬೋದು, ಇಲ್ಲಿ ಗೆದ್ದು ಹೋದಂಥ MLAಗೂ ಕೂಡ ಯಾವುದೇ ರೀತಿಯಂಥ ಡೆವಲಪ್ಮೆಂಟ್ ನಾವು ತರಬೇಕು ಅಂತ ಹೇಳುವಂತಹ ಮನಸ್ಸು ಇಲ್ಲದ ಕಾರಣ ಇವತ್ತು ನಾವು ಈ ಗತಿಗೆ ಬಂದು ನಿಂತಿರುವಂಥದ್ದು. ಕಳೆದ ದಿವಸ ಇದನ್ನು ಶುಚಿತ್ವ ಮಾಡುವಂಥ ನೆಪದಲ್ಲಿ ಬಂದುಕೊಂಡು ಇಲ್ಲಿ ನಮ್ಮ ಹಿರಿಯರನ್ನು ಹೂತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಹೆಸರು ನಾವು ಕೊಡದೆ ಒಂದು ಕಲ್ಲುಗಳನ್ನು ಇಟ್ಟುಕೊಂಡು ಆ ವರ್ಷ ಬರುವಾಗ ಪೂಜೆ ಮಾಡುವಂಥ ಸಾಂಪ್ರದಾಯಿಕ ಚಟುವಟಿಕೆ ಇರುವಂಥ ಒಂದು ಸಂದರ್ಭದಲ್ಲಿ ಶುಚಿತ್ವ ಮಾಡ್ತೀವಿ ಅಂತ ಹೇಳಿ ಆ ಎಲ್ಲವನ್ನು ದಹನ ಮಾಡಿ ಇಲ್ಲಿ ಎಲ್ಲವನ್ನು ನಾಶ ಮಾಡಿ ಹಾಕಿದ್ದಾರೆ. ಸೊ ಇವಾಗ ಆ ಕುಟುಂಬದವರಿಗೆ ಏನು ಜವಾಬ್ದಾರಿ ಅಥವಾ ಏನು ಉತ್ತರವನ್ನು ನೀವು ಕೊಡಲಿಕ್ಕಿದ್ದೀರಿ? ಇಲ್ಲಿ ಎಲ್ಲಿ ಹೂತಂಥ ಸ್ಥಳದಲ್ಲಿ ಎಲ್ಲೆಲ್ಲಿ ಕಲ್ಲುಗಳಿತ್ತು ಅದನ್ನು ವಾಪಸ್ ತಿರುಗಿ ಅದೇ ರೀತಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಪಂಚಾಯತ್ ಕಮಿಟಿಯಲ್ಲಿ ನಾವು ಅದನ್ನು ಅವಶ್ಯವಾಗಿ ಇಟ್ಟುಕೊಂಡು ಮತ್ತೆ ಆದಷ್ಟು ಬೇಗ ಇಲ್ಲಿ ಮಾಡಬೇಕಾದಂಥ ಕೆಲಸಗಳು, ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಸುರಕ್ಷಿತವಾದ ಬೌಂಡ್ರಿಗಳಿಲ್ಲ ಇದ್ದರೆ ಇದೇ ಸಮಸ್ಯೆಗಳಾಗ್ತಾ ಇರ್ತದೆ. ಆದಷ್ಟು ಬೇಗ ಪಂಚಾಯತ್ ಕಮಿಟಿ ಇದನ್ನು ಬೌಂಡ್ರಿ ಮಾಡಿಕೊಡಬೇಕು. ಇಲ್ಲದ ಸಂದರ್ಭದಲ್ಲಿ ಅವರೊಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಅದನ್ನು ಪಂಚಾಯತ್ ಆಗಲಿಲ್ಲ ಅಂತ ಹೇಳಿದ್ರೆ ಪಂಚಾಯತ್ ಅಸೆಟ್ಟಿನಿಂದ ಕಮಿಟಿ ಅಸೆಟ್ಟಿಗೆ ಬಿಟ್ಟು
ಹೇಳ್ಕೊಡ್ಬೇಕು. ನಿಮ್ಮ ಕೈಲಿ ಆಗದಿದ್ರೆ ನಾವು ಮಾಡಿ ತೋರಿಸ್ತೇವೆ ಅಂತ ಹೇಳುವಂತಹ ಒಂದು ಚಾಲೆಂಜನ್ನು ಕೂಡ ನಾವು ನಿಮ್ಮ ಮುಂದೆ ಹಾಕ್ತಾ ಇದ್ದೇವೆ. ಯಾಕಂತೇಳಿ ನಮಗೆ ನಮ್ಮ ರುದ್ರಭೂಮಿಯನ್ನು ಸೇವ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ನಾವು ಇನ್ನೂ ಇದರ ಇವತ್ತು ಒಂದು ಸಾಧಾರಣವಾದಂಥ ಮತ್ತು ಶಾಂತಿಯುತವಾಗಿಯೇ ನಾವು ಎಲ್ಲವನ್ನೂ ಕೂಡ ನಡ್ಕೊಂಡು ಬಂದಿದ್ದೇವೆ. ನಮಗೆ ಕೂಡ ಸಹನೆ ಇದೆ, ತಾಳ್ಮೆ ಇದೆ. ಆ ತಾಳ್ಮೆಗೂ ಒಂದು ಲಿಮಿಟ್ ಇದೆ. ಆ ತಾಳ್ಮೆ ತಪ್ಪಿದರೆ ಮತ್ತು ಇದಕ್ಕೆ ಪಂಚಾಯತ್ ಕಮಿಟಿ ಉತ್ತರ ಕೊಡಬೇಕಾಗತ್ತೆ ಅಂತ ಒಂದು ಸೂಚನೆಯ ಒಂದು ಮಾತುಗಳನ್ನು ಹೇಳುತ್ತಾ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಪ್ರಕಾರ ಇದು 2.7 2 ಎಕರೆ 70 ಸೆಂಟ್ ಇರುವ ನಾವು ಆ ಬೌಂಡ್ರಿಗಳನ್ನು ಹಾಕಿಕೊಂಡು ಒಂದು 12 ಫೀಟ್ ರೋಡನ್ನು ಕೂಡ ಸುತ್ತಲೂ ರೋಡನ್ನು ಕೂಡ ಕೊಟ್ಟು ನಂತರ ನಮಗೆ ಕಾಂಪೌಂಡ್ ಬೇಕು ಅಂತ ಕೇಳ್ತಾ ಇರುವಂಥದ್ದು. ಸೊ ಅವರು ಆಗಲೇ ಮನೆ ಕಟ್ಟಿಕೊಂಡಿದ್ದಾರೆ, ಅವರು ನಾವು ಹೆಬ್ಬಿಸುವಂಥ ನಾವು ಅದಕ್ಕೆ ಹೋಗುವುದಿಲ್ಲ. ಮತ್ತು ಕೂಡ ನಾವು ರೋಡ್ ಕೊಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಾವು ಮಾಡಿದ ನಂತರ ಪಂಚಾಯತ್ ಕಮಿಟಿ ಇದಕ್ಕೆ ನಮಗೆ ಸಹಾಯ ಮಾಡದಿದ್ದರೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡಿ ನಮಗೆ ಸಿಗಬೇಕಾದಂತಹ ನ್ಯಾಯವನ್ನು ಕೇಳಲಿಕ್ಕೆ ಬೇಕಾಗಿ ನಾವು ಎಲ್ಲರೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಒಂದೇ ಮಾತುಗಳಿಗೆ ಹೇಳ್ಕೊಳ್ತಾ ಎಲ್ಲರೂ ಕೂಡ ಹೋರಾಟದಲ್ಲಿ ಇದ್ದಾರೆ. ಇವತ್ತು ಒಂದು ಅರ್ಜೆಂಟಲ್ಲಿ ಕರೆದ ಕಾರಣ ಮಾತ್ರ ಈ ಸಂಖ್ಯೆ. ಇನ್ನೂ ಕೂಡ ನಾವು ಇದಕ್ಕೆ ತಯಾರಿ ಮಾಡಿಕೊಂಡ್ರೆ ಇದರ ಶಕ್ತಿ ದುಪ್ಪಟ್ಟಲ್ಲ, ಇದರ 10 ಪಟ್ಟಷ್ಟು ಶಕ್ತಿ ನಮಗೆ ತೋರಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಯಾವುದೇ ಒಂದು ಆಸ್ಪದ ಕೊಡದೆ ದಯವಿಟ್ಟು ಪಂಚಾಯತ್ ಕಮಿಟಿ ಆದಷ್ಟು ಬೇಗ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಮಸ್ತ ಪ್ರಜೆಗಳೆಲ್ಲ ಈ ಉದ್ಧಾರದ ಮಣ್ಣೆಡು ಪುಟ್ಟದು ಇದಕ್ಕೆ 71 ವರ್ಷ, ಸಾಧಾರಣ ಒಂದು 60 ವರ್ಷದ ಅನುಭವ ಹೆಂಕುಂಡು. ಈ ಜಾಗೇಡು ಆನಿಡ್ದು ಇನಿ ಮುಟ್ಟ ಎನ್ನ ಸಹಪಾಠಿಗಳು ಹಿಂದೂ ಮುಸ್ಲಿಂ ಭೇದ ಇಜ್ಜ ಅಂದರೆ ಈ ಜಾಗಡಿಗೆ ಎತ್ತಿನಕ್ಲು ಎನ್ನ ಏತೋ ಸಹಪಾಠಿನಕ್ಲು ಅವೇ ಮುಸ್ಲಿಂ ಜನಾಂಗದ ಕುಳ್ಳೇರು ಆಂಡ ಎಂಕ್ಲು ಮೆಗಿಪಲಯಕರ್ನ ಈ ಜಾಗೇಡು ಇನಿ ಇಂಚಿನ ಒಂಜಿ ಸಂಭವ ಬರೊಂದು ಏನು ಕನೊಟ್ಲ ಎನ್ನದು ದಯ ಪಂಡ ಪ್ರತಿ ಒಂಜಿ ಧರ್ಮಡ್ಲ ರುದ್ರಭೂಮಿ ಮುಸ್ಲಿಂ ಕಬರಸ್ಥಾನ ಅಂಚೆನಿ ಕ್ರಿಶ್ಚಿಯನ್ ನಕಲ್ ಐನು ಪುಣ್ಯಕ್ಷೇತ್ರ ಅಂದೇ ಮನ್ಪೇದಕಲು ಐಕ್ ಓಲ ವಿರುದ್ಧ ಮನ್ಪುಜೆ ಇತ್ತೆ ಎನ್ನ ಅನುಭವಡು ಸಾಧಾರಣ ಒಂಜಿ ನನ್ನ 50 ವರ್ಷ ಮುಟ್ಟ ಇಂಚಿನ ಒಂಜಿ ಪರಿಸ್ಥಿತಿ ಮೂಲ ಬೈದಿಚ್ಚು ಅಪ್ಪ ಇತ್ತೆದ ಅಕ್ಕಲು ಇಂಚ ಮನ್ಪುನಾಗ ಅಕ್ಕಲಿಂದೇನು ಅನುಭವ ಅಂತ ನೋಡು. ನಮ್ಮ ಊರದ ದೈವದೇವನ ಅನುಗ್ರಹ ನಮಗೆ ಇನಿಲಾ ಬೋಡು ಇನಿಲಾ ಉದ್ಧಾರ ಸತ್ಯಗಳು ನೆನಪುನಾಗ ಸೇಕರೆಲ್ಲ ಏನು ಪ್ರಾರ್ಥನೆ ಮನ್ಪುಣಿ ಯಾಯ ಪಂಡ ನಮ್ಮ ಎಡ್ಡೆಡ್ಬೋದು ಈ ರುದ್ರಭೂಮಿ ಈ ಸತ್ಯೊಲೆಗೆ ಅಂಚಿನ ಒಂಜಿ ಪ್ರೀತಿ ಇತ್ತನ ಈ ಭೂಮಿ ಒಳಿತದ ಕೋರಿ ರವೆ ಪ್ರಕಾರವಾದ ಆ ಸೇಕರೆಂಗ್ಲೆ ನಟ್ಟುನಿ ಅಕ್ಲೆ ಎಡ್ಡೆ ಬುದ್ಧಿ ಕೊರಲೆ ಅಕ್ಲೇನು ಪೂರ್ ನಡಪಲೆ ಎಂಕ್ಲೆ ಒಂಜಿ ತೊಂದರೆ ಬಂದೆಕ್ಕಲ್ಲ ಈ ಜಾಗ ಇಡು ಒಂಜಿ ಸ್ಮಶಾನ ಒಂಜಿ ಪೊರ್ಲು ಉಪ್ಪುಲೆಕ್ಕ ಮನ್ಪುಲೆ ಪಂಡದು ಯಾನಿಕ್ಲೆ ಮಾತೆಲ್ಲ ಬನ್ಪುನಿ ಇದಕ್ಕೆ ಏರ್ಲ ನಮ್ಮ ಪ್ರತಿ ಒಂಜಿ ಇಲ್ಲದಕ್ಕಲ್ಲ ಎಲ್ಲ ಈ ಭೂಮಿ ಶಾಶ್ವತ. ಮನುಷ್ಯಾಗ ಆಜಿ ಇಂಚಿ ಜಾಗೆ ಆಜಿ ಫೀಟ್ ಜಾಗೆ ಇಂದು ಶಾಶ್ವತವಾಯಿನ ಐಕ್ ಬಡದು ಮಾತ ನಮ್ಮ ಸಮಾಜದಕ್ಕೆಲ್ಲ ಹೋರಾಟ ಮಂತದ್ದು ಈ ಜಾಗೆ ಪೊರ್ಲು ಉಪ್ಪುಲೆಕ್ಕ ಮನ್ಪುನ ಚಿತ್ತನ ಒಂಜಿ ಭಾಗ್ಯನ ದೇವರ ಒದಗದ ಕೊರಣ ಪಂಡದು ഈ സമസ്ത ഞാൻ പ്രാർത്ഥന മൻപുന്നു. ഇന്ന് എല്ലാവരും ചില ആൾക്കാർ കണ്ണിൽ വെള്ളം എടുത്തുകൊണ്ട് ഇവിടെ നിന്ന സന്നിവേശങ്ങൾ കാണാം. എന്നു പറഞ്ഞാൽ നമ്മളെ പൂർവജർ അവരെ ഈ ഭൂമിയിൽ ഈ ശ്മശാനത്തിൽ കബറടിച്ച് മണ്ണിനടിയിൽ കപ്പ് ചെയ്ത ആ സ്ഥലത്തിനെല്ലാം ഇന്നലെ JCB കൊണ്ട് വന്ന് തകർത്ത് അതിനെല്ലാം പൊടി ആക്കിയിട്ട് ഇന്ന് ചാടിയിട്ടുണ്ട്. അതുകൊണ്ട് നമ്മളെ ഹിരിയന്മാർ നമ്മളെ പൂർവജന്മാർ ആ ഓർമ്മേന ഇനി എങ്ങനെ ചെയ്യും, എങ്ങനെ നമ്മൾ ആചരിക്കുക എന്ന് പറയുന്ന എല്ലാ ബേജാറിലാണ് എല്ലാവരും ഉള്ളത്. അതുകൊണ്ട് ഈ പഞ്ചായത്ത് തീർച്ചയായിട്ടും ജനങ്ങൾക്ക് മനസ്സിലാക്കി കൊടുക്കണം, ഈ സ്ഥലം ഇത് ഹിന്ദുക്കളെ രുദ്രഭൂമിയോ അല്ല, ഇത് പ്ലേ ഗ്രൗണ്ടാ എന്ന് പറഞ്ഞ് അവർ കറക്റ്റായിട്ട് മനസ്സിലാക്കി കൊടുക്കണം. ഇത് എല്ലാ ഇതിലും അവർ ജനങ്ങളെ മിസ്യൂസ് ആക്കിക്കൊണ്ട് ആ ജനങ്ങളെ ആര് ചോദിക്കുമ്പോൾ അവർക്ക് വേണ്ടിയ വാക്കുകളെ കൊടുത്ത് ഇപ്പുറത്ത് വേറെന്നെ ചെയ്യുന്നത് അത്ര ശരിയായ ഇതല്ല. നമ്മൾക്ക് ഈ രുദ്രഭൂമിനെ ശാശ്വതമായിട്ട് വഹിക്കാൻ വേണ്ടിയിട്ട് ഈടെ കൂടുന്ന ഈ നാട്ടുകാരായ 14 ഗ്രാമക്കാരും ഒന്നിച്ചു കൂടിക്കൊണ്ട് നമ്മൾ ഇതിനെ പ്രതിപടിക്കൂ. ഇത് സൂചന മാത്രം. ഇനി മുമ്പോട്ട് ഇവർ ഇങ്ങനെ ചെയ്താൽ
പഞ്ചായത്തിന് മുമ്പിൽ പോയി ഞങ്ങൾ പഞ്ചായത്ത് ഓഫീസിനെ തുറക്കാൻ വിടാതെ പോലെ നമ്മൾ ആ സന്നിവേശങ്ങൾ ഉണ്ടാക്കൂ. എത്ര വേഗം ഞങ്ങൾ ഈ ശ്മശാനത്തിന് അഭിവൃദ്ധിപ്പെടുത്തണം. കഴിയുന്നില്ലെങ്കിൽ ഞങ്ങൾക്ക് വിട്ടുകൊടുക്കണം. അതല്ലെങ്കിൽ ഈ സ്ഥലത്തിന് കമ്പൗണ്ട് ഇട്ടുകൊണ്ട് ഈ സ്ഥലത്തിനെ രക്ഷിച്ചു കൊടുക്കണം. 2006 ഇതേ ശ്മശാനത്തിന് ഈടെ പീസ് കമ്മിറ്റി വിളിച്ച് ഈടെ ഇനി കമ്പൗണ്ട് കെട്ടാൻ വേണ്ടിയിട്ട് തീരുമാനിച്ചിട്ട് അതിൽ 30 ആളെ കമ്മിറ്റിയിൽ തീരുമാനിച്ചിന്. അതും ഇന്നും പഞ്ചായത്ത് ഓഫീസിൽ പോയി നോക്കിയാൽ ആ ഫയലിലുണ്ടാവും. ഇന്ന് ഇവർ 20 കൊല്ലം കഴിഞ്ഞാലും ഇതേപോലെ മുന്നോട്ട് കൊണ്ടുവന്നത്ര ശരിയല്ല. എത്ര വേഗം ഇതിന് ബന്ധപ്പെട്ട ഓഫീസർമാരോ മേലുദ്യോഗസ്ഥന്മാരോ അല്ലെങ്കിൽ സർക്കാരോ അല്ലെങ്കിൽ MLA അല്ലെങ്കിൽ MP ആരെങ്കിലും എല്ലാവരും കൂടിക്കൊണ്ട് ഈ പരിഹാരത്തിന് ശാശ്വതമായി പരിഹാരമാക്കണമെന്ന് പറഞ്ഞുകൊണ്ട് എൻ്റെ വാക്ക് നിർത്തുന്നു. ജയ് ഹിന്ദ്.